కాశప్ప బుట్టూరు 100 రూపాయలు సర్పబాణంకు ఇచ్చినారు. ಅನ್ಬೇಡ್ರಿ ಅವರು ಅಲ್ಲ 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 ಹಸಿರು ಕಾಮಳ ಅಲ್ಲ ಅದು ಅದು ಏನು ಅವ್ರಿಗೆ ಹಂಗೆ ಇರ್ತದ ಅವ್ರಿಗೆ ಹಂಗೆ ಇರ್ತದ. ನೀನು ಸ್ವಲ್ಪ ಮಾತಾಡಿಸಿ ನೋಡು, ಎಲ್ಲ ಗೊತ್ತಾಗ್ಬಿಡ್ತದ. ಓ ಅಲ್ಲಪ್ಪ ಹಂಗ ಅನ್ಬೇಡ. ಊದ್ಗಂಬಳ ಯಾಕಾಗ್ತಾವ? ಅವರು ದೇವತರು ಇರ್ತಾರ, ಹಂಗೆ ಇರ್ತಾರ ಅವರು. ಹಂಗೇನು ತಿಳ್ಕೋಬೇಡ. ಇಲ್ಲ ಹಸಿರು ಮಾತಾಡ್ಸಿ ಹಂಗಿದ್ರ ಗೊತ್ತಾಯ್ತು. ಇಲ್ಲ ನೀನೇ ಮಾತಾಡ್ಸಿ. ಒಂದನ್ನು ಮಾಡಿಸ್ತ. ಇಲ್ಲ ಅದು ಕಾಳಿಗೆ ನನಗೆ ಬರಪ್ಪ. ತಾವಂದಂತವ್ರು ದಾರುದರಿಗೆ ತಮಗಾರ್ ಸರಿ ಬಳಿರೆಯಲೈ ಶಹಬ್ಬಾಷ್. ತಾವಂದಂತವ್ರು ದಾರುದರಿಗೆ ತಮಗಾರ್ ಸರಿ ಬಳಿರೆಯಲೈ ಪಟಶ್ರೇಷ್ಠನೇ. ತುಂಬಿದ ಹಂಬುದಿಯಂತೆ ಸಂಭ್ರಮಿಸುವ. ಹೌದಪ್ಪ. ಸಭಾ ಮುಂಭಾಗದಳು ಬಂದು ನಿಂತು ಹೌದು ಕರಗಳನ್ನು ಮುಗಿದು ಮಹಾ ಉಲ್ಲಾಸದಿಂದ ಸಂದೇಹವಿಲ್ಲದೆ ಹೌದು ವಿಚಾರಿಸಿ ಕೇಳುವ. ಹೌದಪ್ಪ. ನೀನು ದಾರು, ನಿನ್ನ ನಾಮಾಂಕಿತವೇನು? ಸೇವಕ, ದ್ವಾರಪಾಲಕ, ಸಾರಥಿ ಅಂತ ಎನ್ನಗರಿತಿರುವರು ತಮ್ಮ ನಾಮಾಂಕಿತವೇನು ದೇವ ಮಹಾನುಭಾವ? ಬಳಿರೆಯಲ ಈ ಸಾರಥಿ. ಹೌದಪ್ಪ. ನಾವು ದಾರಂದರೆ ಎಲ್ಲ ಈ ಸಾರಥಿ ಉದ್ದಂಡ ಪ್ರಚಂಡ ಮಾರ್ತಾಂಡ ರಕ್ಕಸರ ಮಂಡಲವೆಂಬ ಪುಂಡರೀಕ ದಂಡುಗಳ ಹಿಂಡುಗಳಿಗೆ ಮದೋನ್ಮತರಾದ ಈ ಜಗತ್ಪಾಲಿಯಲ್ಲಿ ಪರಿಶೋಭಿಸುವ ದೇವಪಾಲಕರಿಗೆಲ್ಲ ಸಂತೋಷದಿಂದಪ್ಪುವ ವಾಸುದೇವರಾಯನ ಪ್ರಿಯ ಪತ್ನಿ ದೇವಕಿಯ ಉದರದಲ್ಲಿ ಜನಿಸಿದ. ಹೌದಪ್ಪ. ಮತ್ಸ್ಯವತಾರ, ಕೂರ್ಮಾವತಾರ, ವರಾವತಾರ, ವಾಮನವತಾರ, ನರಸಿಂಹನವತಾರ. ಹೌದೌದು. ಮತ್ತು ಇದು ಅಲ್ಲದೆ ಪರಶುರಾಮನವತಾರ, ರಾಮಾವತಾರ, ಕೃಷ್ಣಾವತಾರ, ಕಲ್ಕ್ಯವತಾರ, ಬುದ್ಧಾವತಾರ ಮೊದಲಾದ ದಶ ಅವತಾರಗಳನ್ನು ಮಾಡಿ ಅಷ್ಟಬಾಲಿಯರೋಳು ಶ್ರೀಕೃಷ್ಣನೆನಿಸಿಕೊಂಡು ಹಂಗು ಪ್ರಹ್ಲಾದ ನಿಜ ಭಕ್ತರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಟ್ಟು ಶ್ರೀ ಶಂಕರನಿಗೆ ಪ್ರಿಯ ಮಿತ್ರನೆನಿಸಿಕೊಂಡ ದ್ವಾರಕಪುರದೀಶ ಭಕ್ತ ಜನಘೋಷ ದುರಿತ ಕುಲನಾಶ ಶ್ರೀಕೃಷ್ಣ ಪರಮಾತ್ಮನೆಂದು ತಿಳಿಯಲು ಸಾರಥಿ ಅತಿ ಜಾಗೃತಿ. ನೋಡಪ್ಪ ಅನಂತಪ್ಪ, ಏನಪ್ಪ ಏನ್ ಕಾಮಳಾಗ ಅದು ಇದು ಅಂದೆಲ್ಲ ಆತ ಶ್ರೀಕೃಷ್ಣ ಪರಮಾತ್ಮ ಅಂತ ಎಕ್ಕಡ ಹೊಂಟನಾತ. ಎಕ್ಕಡ ಏನೋ ಕೆಲ್ಸದ ಮೇಲೆ ಹೊಂಟನ. ಆ ಕಡೆ ಜಗಳ ನಡೆದ ಏನ ಹಾಕ್ಲಕ್ ಹೊಂಟಾನ. ಹೌದೌದು. ಏನ ಲೆಕ್ಕ ಹಾಕೇನ ಐತೈತ. ಅದಕ್ಕೆ ಮತ್ತೆ ಎಕ್ಕಡ ಹೋತಾನ ಕೇಳಮೇನು? ಕೇಳಿ ನೋಡು. ಹೌದು ಕೇಳ್ತೀನಿ. ಎಕ್ಕಡ ಹೋತಾನ ಪಾಪ ತಿಪ್ಪದ ಮೇಲೆ. ಶ್ರೀಕೃಷ್ಣ ಪರಮಾತ್ಮ ಆದ್ರೆ ಒಳ್ಳೆದಾಯ್ತು. ನಿಮ್ಮ ನಿಜ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದು ಅಂದವೇನ್ರಿ ಬುದ್ಧಿ?
ಬಳಿರೆಯಲ ಈ ಸಾರಥಿ ಏನ್ರಿ ನಮ್ಮ ದೇವ ಮಂದಿರವನ್ನು ಬಿಟ್ಟು ಹೌದು ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದು ಅದೇ ಕೇಳಿದೆ ಪಂಚ ಪಾಂಡವರು ಎಲ್ಲಿರುವರೋ ಅಲ್ಲಿ ಹೌದು ಅವರ ಸೇವಕನಾಗಿ ಹೌದು ಅವರು ಹೇಳಿದ ಕೆಲಸವನ್ನು ಮಾಡಿ ಹೌದು ಅವರ ವಿಪತ್ತನ್ನು ಪರಿಹರಿಸಿ ಆ, ಅವರ ವಿಪತ್ತನ್ನು ಪರಿಹರಿಸಿ ಹೌದು ಹೌದು ಅದೇ ಪಾಂಡವರ ಮನೆಯ ದೂತನಾಗಿ ಎಲ್ಲ ಈ ಸಾರಥಿ ಹಾ ಆ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಿದರು. ಹೌದಪ್ಪ ಅಂತ ಪ್ರಯುಕ್ತ ಹೌದು ಆ ಕರ್ಣನು ಪಾರ್ಥನ ಮೇಲೆ ವೀರಾವಶದಿಂದ ಕಲಹಕ್ಕೆ ಬರುವನು. ಹೌದು ಅದಕ್ಕಾಗಿ ನನಗೊಂದು ಗುಪ್ತ ಆಲೋಚನೆ ಇರುವುದು. ಹೌದು ಅದನ್ನು ಎನ್ನ ಅತ್ತೆಯಾದ ಆ, ಕುಂತಿ ದೇವಿಗೆ ತಿಳಿಸಬೇಕೆಂದು ಬಂದಿರೋನು ಸಾರಥಿ. ಅತಿ ಜಾಗ್ರತೆ. ನೋಡಪ್ಪ ನೋಡು ಅವರು ಕೌರವರು ಏನು ಮೂವರು ಬಂದಿದ್ರಲ್ಲ ಇವರು ಹಿಂಗ್ ಹೊಂಟಾರ ಇವ್ರ ಬಲ್ಲಿಗೆ ನಾನು ಹೋಗಿ ಕುಂತಿದೇವಿಗೆ ಹೋಗಿ ಹೇಳ್ಬೇಕಂತಂದು ಹೊಂಟನಿತ ಈತ ಪಾಂಡವ್ರ ಸಂಬಂಧ ಐತ ಸ್ವಲ್ಪ ಸಪಟಾನ ಪೈಲಕ್ಕೆ ಹೋಗಿ ಕೇಸಿ ಕುಂತಿದೇವಿಗೆ ಹೇಳ್ಬೇಕಂತ ಮಾಡೋಣ ಏನೇನು ಹೇಳ್ತಾನೇನೋ ಮುಂದೆ ಕೇಳಮ್ಮ ಮುಂದೆ ಹೋಗಮ್ಮ. ಮುಂದಿನ ಸಮಾಚಾರ ಏನ್ರಿ ಬುದ್ಧಿ ಬಳಿರೆಯಲ್ಲ ಈ ಸಾರಥಿ ಹಾ ಎನ್ನ ಹತ್ಯೆಯಾದ ಕುಂತಿ ದೇವಿಯು ಹೌದು ತಾವಲ್ಲಿರುವ ತೋರಿಸು ಭೇಟಿ ಮಾಡಿಸು ಸಾರಥಿ. ಅತಿ ಜಾಗ್ರತೆ. ಅಷ್ಟೇ ಮಾಡಪ್ಪ ಕರೆದುಕೊಂಡು ಬರ್ತೀವಿ ಕುಂತೋಸದ ಇವರು ಏಮಿಟಿಗೆ ಸಾರಥಿ ನನ್ನ ದೂತರನ್ನು ತಡ ಮಾಡದೆ ಕರೆತರುವಂತ ನಾವು ಸಾರಥಿ. ಅತಿ ಜಾಗ್ರತೆ. ಮೆತ್ಕು ರಮೇಶ್ ಅವರು ಸಾಬಣ್ಣ ಮಾಸ್ತರ್ ಅವರಿಗೆ 100 ರೂಪಾಯಿ ಕೊಟ್ಟಿರ್ತಾರೆ, ಬಂದು ಸ್ವೀಕರಿಸಬೇಕು. ಮಾಸ್ಟರ್ ನಾನು ನಿಮಗೆ ತಿಳಿಸಿ ಹೇಳುವುದೆಂದರೆ ಮೆತ್ಕು ರಾಮಣ್ಣ ಇದ್ದರು ನನಗೆ 100 ರೂಪಾಯಿ ಕೊಟ್ಟದಕ್ಕೆ ಅವರು ದೇವರು ಸದಾಕಾಲ ಕಾಪಾಡಲೆಂದು ನಾನು ಬೇಡಿಕೊಳ್ಳುತ್ತೇನೆ.
సగం నాకు సగం నీకు అక్కడ ఒకసారి చేయండి ఒకసారి చేయండి నీవే చేస్తే అక్కడ అక్కడే అనంతమ్మ నువ్వు జర తుడుచుకో ನನಗೆ ಕಪಾಸಿ ಇಲ್ಲ ನನಗೆ ಹಾಕ್ಬೇಕಂತದೆ ಗಾಡಿ ಕೊಟ್ಟೆ ಹೊಂಟ ಏನಪ್ಪ ಅನಂತಪ್ಪ ಏನಪ್ಪ ಏ ನೀವು ಯಾಕಡೆ ಏನ ಇದು ಬ್ಯಾಳಿಗುಂಡು ಆ ಗುಂಡು ಈ ಗುಂಡು ಹಿಡ್ಕೊಂಡು ಹೊಂಟಾರ ಎಲ್ಲಿಗೆ ಹೋಗ್ತಾರೋ ಎಲ್ಲಿಗಿಲ್ಲ ಗಾಣಿಗಾರ ಮನೆ ಎಮ್ಮಿಗಾನ ಇದಾವೇನು ಗಾಣಿಗಾರ ಸೇಕಂಡು ಮನೆ ಎಮ್ಮಿಗಾನ ಇದಾವೆ ಹಂಗ ಅನ್ಬೇಡ ಅವ್ರು ಏನು ಹಿಡ್ಕೊಂಡ್ ಬಂದಾರ ಬಾಣ ಬತ್ತಲು ಎಲ್ಲಿಗೆ ಹೊಂಟಾರ ಇಲ್ಲ ಮಜ್ಜಿಗೆ ಮಾಡುದಿಲ್ಲ ಅಲ್ಲ 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 ಅದಲ್ಲ ಹಂಗೆ ಕಾಡ್ತಾನ ಅದಲ್ಲ ತಾವು ಬಂದಂತ ಅವ್ರು ಯಾರು ದೇವ ಮಹಾನುಭಾವ ತಾವು ಬಂದಂತವ್ರು ಯಾರು ದೇವ ಮಹಾನುಭಾವ ತಡನೆ ಬಂದು ಒಡಬಿಗೆ ಚಿರಬಾಗಿ ಬಂದು ನಿಂತು ಬಂದವರ ದಾರಿ ಅಂದು ಕೇಳುವ ಕೇಳ್ಕರ ವೈಗಳಿಗೆ ಭಯಂಕರ ಸಾರಥಿ ಸಾರಥಿ ನನಗನಿತಿರುವರೆ ತಮ್ಮ ನಾಮಾಂಕಿತವೇನು ದೇವ ಮಹಾನುಭಾವ ಸಾರಥಿ ಹೌದರಂದರೆ ಹಸ್ತಿನವತಿಪುರಂ ಬಿಡವೆ ಪರಿಪಾಲಿಸುವ ದುಷ್ಟ ರಾಷ್ಟ್ರ ಗಾಂಧಾರ್ಯ ಜ್ಯೇಷ್ಠ ಭೂಷಣದ ದುರ್ಯೋಧನ ದೂತನ ಸಾರಥಿ ಅನಂತಪ್ಪ ಏನಪ್ಪ ಮತ್ತ ಏನ್ ದುರ್ಯೋಧನ ಅಂತ ಬಂದಿದ್ನಲ್ಲ ಅವಾಗ ಹೌದಾ ಆತನ ದೂತನ ಅಂತ ಐತ ಆತನ ಕೇಗಿರತ್ತ ದೂತ ಆತ ಹೇಳ್ದಂಗ ಐತೆ ಕೇಳಾಕ ದೂತನಂತ ಎಲ್ಲಿಗೆ ಹೋಗ್ತಾನೆ ಕೇಳು ಕೇಳ್ತೀನಿ ಕೇಳು ಆರಾಮ್ ಕೇಳ್ತೀನಿ ಕೇಳು ದೂತ ಆದ್ರೆ ಒಳಗೈತೆ ನಿಮ್ಮ ರಾಜಬಂಧುರನ್ನ ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದು ಅಂದವೇನ್ರಿ ಬುದ್ಧಿ ಸಾರಥಿ ನಮ್ಮ ರಾಜ ಮಂದಿರವನ್ನು ಬಿಟ್ಟು ಹೌದು ಈ ಸುಂದರವಾಗಿ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದು ಅದೇ ಕೇಳಿದೆ ನನ್ನ ಒಡೆಯನಾದ ದುರ್ಯೋಧನ ರಾಜನು ಕರೆಸಿದ ಕಾರಣ ಬರಣವತ್ತು ಸಾರಥಿ ಮುಂದಿನ ಸಮಾಚಾರ ಏನ್ರಿ ಬುದ್ಧಿ ಸಾರಥಿ ನಮ್ಮ ಒಡೆಯನಾದ ಹೌದು ಕೌರವ ರಾಜನು ಹೌದು ಕಾವಲಿರುವನ್ನು ತೋರಿಸು ಬೆಟ್ಟಿಯನ್ನು ಮಾಡಿಸು ಇದೇವೂರು ಗ್ರಾಮದಲ್ಲಿರ್ತಕ್ಕಂಥ ಯಲ್ಲಮ್ಮ ಇವರು ಈ ದೂತನ ಪಾತ್ರವನ್ನು ನೋಡಿ ಒಂದು ತೊಲೆ ಚೈನೆಯನ್ನು ಕೊಟ್ಟಿರ್ತಾರೆ. ಮಾಸ್ಟರ್, ನಾನು ನಿಮಗೆ ತಿಳಿಸಿ ಹೇಳುವುದೇನೆಂದರೆ, ಹೊಸಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಶಿವಪ್ಪ ನಮೋ ನಮ ರಾಜೇಂದ್ರ ವಂದಿಸವನು. ನಿನಗೆ ಜಯವಾಗಲಿ, ಕಲ್ಯಾಣವಾಗಲಿ. ಮೇಲೆ ಕೇಳು ದೂತ ವಿಖ್ಯಾತ. ಒಡೆಯನಾದ ದುರ್ಯೋಧನೆ ನನ್ನನ್ನು ಕರೆಸಿದ ಕಾರಣವೋ ಏನಿರೋದು ರಾಜೇಂದ್ರ ಗುಣಸಾಂದ್ರ. ಹೇ ದೂತ, ನೀನು ಪಾಂಡವರ ಬಲ್ಲಿಗೆ ಹೋಗಿ ಈ ಪತ್ರವನ್ನು ಕೊಟ್ಟು ಆ ಬಂಡ ಪಾಂಡವರ ಬಲ್ಲಿ
ಯುದ್ಧಕ್ಕೆ ಸಿದ್ಧನಾಗಿರನೆಂದು ತಿಳಿಸುವ ದೂತ ವಿಖ್ಯಾತ. ಸಾರಥಿ ಪಾಂಡವರು ಯುದ್ಧಕ್ಕೆ ಸಿದ್ಧನಾಗಿರೋರು ಕೆತ್ತರು ಪಾಂಡವರ ಬಳಿಗೆ ರಥವನ್ನು ಹೊಡೆಯೋದು ನನ್ನ ಸಾರಥಿ. ಸಭಿಕರೇ, ನಾನು ನಿಮ್ಮ ತಿಳಿಸಿ ಹೇಳುವುದೆಂದರೆ ಇದೇ ಊರು ಗ್ರಾಮದಲ್ಲಿರ್ತಕ್ಕಂಥ ಬುಗ್ಗಪ್ಪ ಪೆಂಡಮ್ಮ ಇವರು ಈ ದುರ್ಯೋಧನ ಪಾತ್ರಕ್ಕೆ 50 ರೂಪಾಯಿ ಕೊಟ್ಟಿರ್ತಾರೆ. ಅಡ್ಡ ಬರಬೇಡ. ಇಲ್ಲ ಆಯ್ತಾ
ಭಾರಿ ಆದಪ್ಪ ಇದು. ಯಾಕಡೆ ತೇಲಿ ತಿರ್ಗಲಾಕತ್ತಿದ್ ನಾನು, ತೇಲಿ ತಿರ್ಗಲಾಕತ್ತಿ. ಯಾಕ ನೋಡಿ ಅಂತ ಯಾಕೆ ನೋಡಿ ಮಾಸ್ತರ ಓ ಇಲ್ಲ ಇಂಥ ಮಾಡ್ತಾರ ಏ ನಮ್ದಾದ ನಮ್ಮದು ಹಂಗೆ ಮಾಡ್ತೀರಪ್ಪ ನೀವಿಬ್ಬರು ನಮ್ದಾದ ಬೇರೆ ಕೊಡ್ತೀನಿ ಅವ್ರಿಬ್ಬರು ನಡ್ಬರ್ಕ ಸಾವಡ್ದಲ್ಲ ಇಬ್ಬರು ಮಾಡ್ಕ ಓದ್ತಂದ್ ನೋಡು ಮೂರನೇ ಬಸ್ ಹೋಗೋಣ ಭಾಳ ಮಾತಾಡಕತ್ತಿ ನೋಡು ಹಾ ಏನಪ್ಪ ಏನು ಅನಂತಪ್ಪ ಏನಪ್ಪ ಯಾಕೆ ಬ್ಯಾಳ ಬಿಗಿ ಮೇಲಿದ್ದಪ್ಪ ಯಾಕೆ ಅದೇ ಹೊಡ್ಕೊಂಡು ನಡ್ಬಾರ್ಕ ಹಿಂದೆ ಹೋಯ್ತು. ಯಾಕೇನು ಅದೇ ಮೂರನೇದಕ್ಕೆ ಸಿಕ್ಕಿತ್ತು ನಿನ್ಗೆ, ಮೂರನೇದಕ್ಕೆ ಸಿಕ್ಕಿತ್ತು ಹೋಯ್ತು. ನೀವಿಬ್ಬರು ಕುಸ್ತಿ ಬಿದ್ದಿರಿ ಅದಕ್ಕೆ ನಾನು ನಡುವ ಆಟೋ ಬಂದೆ ಅದಕ್ಕೆ ಸವಾಲ್ ಮೂರಕ್ಕೆ ಮುಗಿತದ ಅಂತ ನೋಡು, ಹಂಗ ನಿನ್ ಕಡೆಗೆ ಬಂತಾರ. ಲಾಭ ಆಯ್ತು. ಏನ್ ಮಾಡ್ಬೇಕಪ್ಪ ಏನಾರ ಮಾಡ್ಬೇಕು, ವಿಚಾರ ಮಾಡ್ಬೇಕು. ಎಕ್ಕಡೆ ಬಂದಾರ ಏನಿಲ್ಲ, ಮತ್ತೇನ್ ಮಾಡ್ಬೇಕು? ಅಮ್ಮವ್ರು ಎಕ್ಕಡೆ ಬಂದಾರ ಏನಿಲ್ಲ ಅಂತ ಕೇಳ್ಬೇಕು. ತಾವಂದಂತವರು ದಾರು ತಾಯಿ ಅಣ್ಣನ ನೀನು ಕಾಯಿ ಏನಪ್ಪ ಇಲ್ಲ ಅವ್ರು ದೊಡ್ಡ ರಾಜರಿರ್ತಾರ, ಹಾ ಕಿವ್ಯಾಗ ಮೇಲ್ಮೇಲ ಎಲ್ಲ ಆಭರಣಗಳು ಇರ್ತಾವ, ಹಾ ಅದಕ್ಕೆ ಅವ್ರು ಕೇಳ್ಸೋದಿಲ್ಲ. ಹಾ ಇನ್ನೊಂದ್ಸರಿ ವಿಚಾರ ಮಾಡು, ಕೇಳಿಸ್ತದ. ಇಲ್ಲ ಈಕಿ ಬರಬರ್ ಕಿವಿ ಕೇಳಲ್ಲ ಇಲ್ಲ ಕೇಳ್ತಾವ. ಇಲ್ಲಪ್ಪ ಜರ ನೋಡಿ ಜರ, ನೀನ್ ಅಷ್ಟು ದೂರ ಇದ್ದಿದ್ದು ಕಿವಾಗ ಬರ್ತದೆ ಕಿಗಾಗಿ ಬೀಳಲ್ಲ ಅವ್ರು ಜರ ಪಾಪ ದೊಡ್ಡ ಸಾರ ಬಂದಾರ ಹಾ ಭಾಳ ದೂರದಿಂದ ಬಂದಾರಪ್ಪ ಅವ್ರು. ಭಾಳ ದೂರಲಿಂದ ಬಂದಾರೇನ ಆಯಸ್ಸಾಗ್ಯದ ಅವ್ರಿಗೆ. ತಾ ಬಂದಂತವ್ರು ದಾರು ತಾಯಿ ಅಣ್ಣನ ನೀನು ಕಾಯಿ ಹೆಲೋ ಅಪ್ಪಯ್ಯ ಹಂದ ಚಂದಾದಿಗಳು ಬಂದು ಹೌದಮ್ಮ ಗಂಧ ಕರಳನ್ನು ಮುಗಿದು ಹೌದ್ ವಿಚಾರಿಸುವ ಹೌದ್ ನೀನು ದಾರಕ್ಕಂದ ಎನ್ನ ಮನಕ್ಕೆ ಆನಂದ. ಅನಂತಪ್ಪ ಇಂಥದಕ್ಕೆ ನನ್ನ ಕರಿಬೇಡ ಯಾಕ ಯಾಕ ಏನಿದು ನಾನು ಪೊರಬಟ್ಟವನ ಅವ್ರು ದೊಡ್ಡ ಏ ಹೋಗಪ್ಪ ಹೋಗ ಏನ್ ಮಾಡ್ದ? ಏ ಕಂದನ ಮ್ಯಾಲ್ ಬಿದ್ದು ಹಾಡ್ತೀನಿ ನಾನು ಸರ್, ಹಿಂದಗಡೆ ಕೇಳು. ಹೋಗ, ನೀನ್ ಮಗನ ಅಂತ ಎಂತ ಮಗನ. ಇನ್ನೊಂದ್ ಏನಿಲ್ಲ. ಹಂಗೆ ತಿಳ್ಕೊಬಾರ್ದು, ವಿಚಾರ ಮಾಡಿ. ಏ, ಕ್ಯೂಟ್ ಆಳ ಕಂದನ ಅಂತ ನಾನೇ ಕಂದನ ನೋಡು ಕ್ಯೂಟ್ ಆಳ ಅವು ಜರ ದೊಡ್ಡವ್ರಿ ಹಂಗ ಮಾಡ್ಬೇಡ. ಮಾಡವ ಏನೋ ಮಾಡ್ತಾರ ಹಂಗ ಈ ಸಾರ್ತಿ ಮಾಡು, ಈ ಸರ್ತಿ ಏನ್ ಮಾಡ್ಲಿ ವಿಚಾರ ಏನ್ ಮಾಡ್ಲೇವ ನಿಮ್ಮಪ್ಪನ ಕಾಣ್ತೀನಿ ನಾನು ಮತ್ತೆ ಮಾತಾಡ್ತೈತಿ ಹಂಗ ತಿಳ್ಕೊಬೇಡ, ಹಂಗ್ ತಿಳ್ಕೊಬೇಡ. ನಯಮಯದಿಂದ ಮಾಡು. ಶಿರಾಲ್ ಸಿಂತುಕುಂಟಿ ಯಾರಿಕೆ ಅಂದರಿಸಿ ಮೋಟ್ನಾಳೆ ಬಿಡಿಕೆ ಭೀಮನಾಳಿ ಇರುವಂತ ಸೊಟ್ಟ ಸಾರಥಿ ಎನ್ನಗನತ್ತಿರೋರು ತಮ್ಮ ನಾಮ ಅನ್ಕಿತವೇನಮ್ಮ ತಾಯಿ ಅಪ್ಪ ಸಾರಥಿ ಏನಮ್ಮ ನಾವುದರ ಅಂದರೆ ಹೌದು ಹಸ್ತಿನವತಿಪುರಕ್ಕೆ ಅಧಿಪತಿಯಾದ ಹೌದಮ್ಮ ಬಾಣ ಚಕ್ರವತಿಯ ಪಟ್ಟದ ರಾಣಿ ಪಣಿವೇಣಿ ಹೌದು ಕುಂತಿದೇವಂತ ತಿಳಿಯಪ್ಪ ಮಗನೇ ರೂಪ ಚೆನ್ನಿಗೆ ತಪ್ಪಾಯ್ತಪ್ಪ ಇವಾಗ ಏನಾಯ್ತು? ಅವಾಗ ಏನ್ ಬಂದಿದ್ನಲ್ಲ ಕೃಷ್ಣ ಪರಮಾತ್ಮ ಬಂದಿದ್ನಲ್ಲ ಹೌದು. ಹೌದೌದೌದು ಕುಂತಿದ್ದೇ ಅಂತ ಕುಂತಿದೇವಂತ ತಪ್ಪು ತಪ್ಪು ಕುಂತಿದೇವಮ್ಮನವರ ಆದ್ರೆ ಒಳಗಾಯ್ತು, ಕುಂತ ಜನರಿಗೆ ಸಂತೋಷವಾಯ್ತು. ನಿಮ್ಮ ನಿಜ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದು ಅಂದವೇನಮ್ಮ ತಾಯಿ ಅಪ್ಪ ಸಾರಥಿ ಏನಮ್ಮ ಈ ನಮ್ಮ ರಾಜ ಮಂದಿರವನ್ನು ಬಿಟ್ಟು ಹೌದು ಈ ಕೌರವರು ಈ ಬಗ್ಗೆ ಕೊಡವ್ರೆ ಹೌದಮ್ಮ ನತ್ತದಿಂದ ದೂದ್ಯಾಟ ನಾಡಿ ಹೌದು ಆ ಕುರುಕ್ಷೇತ್ರನು ರಣಮಂಡಲದಲ್ಲಿ ಮಡಿದು ಹೋದರು. ಹೌದಮ್ಮ ಆದ ಕಾರಣ ಸರ್ಪ ಭೂನಾಕ್ಷನಾದ ಹೌದು ಆ ಶ್ರೀಕೃಷ್ಣನು ನೆನೆಸಿದ ಕಾರಣ ಹೌದು ಭರಣವಾಯ್ತು ಧೀರ ಗುಣಗಂಭೀರ. ಮುಂದಿನ ಸಮಾಚಾರ ಏನಮ್ಮ ತಾಯಿ ಅಪ್ಪ ಸಾರಥಿ ಏನಮ್ಮ ಈ ನಮ್ಮ ಶ್ರೀಕೃಷ್ಣ ಪರಮಾತ್ಮನು ಹೌದು ದಾವ್ಯಲ್ಲನ್ನು ತೋರಿಸು ಎನ್ನ ಮುಂದೆ ಭೇಟಿಯನ್ನ ಮಾಡಿಸು. ಸಾರಥಿ ವಿಶಾಲಮತಿ ಅಷ್ಟೇ ಮಾಡಮ್ಮ, ಸ್ವಲ್ಪ ಇಲ್ಲೇ ಮುಹೂರ್ತ ಮಾಡಿ ಕರ್ಕೊಂಡು ಬರ್ತೀನಿ ಆಯ್ತು. ಎಕಡೆ ಕಡೆ ಕಾಮಿಡಿ ಆಗಿತ್ತು.
ಅಮ್ಮ ಕುಂತಿದೇವಿ ನಿನಗೆ ವಂದನೆಗಳು. ಅಮ್ಮ ಕುಂತಿದೇವಿ, ನಿನ್ನ ಜ್ಯೇಷ್ಠ ಸುತನಾದ ಕರ್ಣನು ಬಹು ಪರಾಕ್ರಮಿಯಾಗಿರುವನು. ಆತನು ನಿನ್ನಲ್ಲಿ ಇರುವುದು ಬಿಟ್ಟು ಹಲ್ಲೆರ ಗೃಹದಲ್ಲಿ ವಾಸ ಮಾಡುತ್ತಿರುವನಮ್ಮ ಎನ್ನ ಹತ್ಯಮ್ಮ. ಹೇ ಶ್ರೀಕೃಷ್ಣ ಪರಮಾತ್ಮನೇ, ಇದಕ್ಕೆ ನಾನೊಂದು ಹೇಳಿರೋನು ಚಂದವಾಗಿ ಕೇಳುವಂತ ನಾವು. ಹೇ ಅತ್ಯಮ್ಮ, ಅದು ಏನಿದು ಚಂದವಾಗಿ ಹೇಳುವಂತವಳಾಗು. ಹೇ ಶ್ರೀಕೃಷ್ಣ ಪರಮಾತ್ಮನೇ, ಇದಕ್ಕೆ ನಾನೊಂದು ಹೇಳ್ತೀನಿ, ಎನ್ನ ನುಡಿಗೋನು ಚಂದವಾಗಿ ಕೇಳುವಂತ ನಾವು. ಹೇ ಅತ್ಯಮ್ಮ, ಅದು ಏನಿದು ಚಂದವಾಗಿ ಹೇಳುವಂತವಳು. ನುಡಿಗೋನು ಚಂದವಾಗಿ ಲಾಲಿಸುವಂತ ನಾವು. ಚಂದವಾಗಿ ಹೇಳುವಂತವಳಾಗು. ಎನ್ನ ನುಡಿಗೋನು ಚಂದವಾಗಿ ಕೇಳುವಂತ ನಾವು. ಎನ್ನ ನುಡಿಗೋನು ಚಂದವಾಗಿ ಕೇಳುವಂತ ನಾವು. ಹೇ ಶ್ರೀಕೃಷ್ಣ ಪರಮಾತ್ಮನೇ, ಎನ್ನ ನುಡಿಗೋನು ಇದಕ್ಕೆ ನಾನೊಂದು ಚಂದವಾಗಿ ಕೇಳುವಂತ ನಾವು. ಚಂದವಾಗಿ ಕೇಳುವಂತ ನಾವು. ಹೇ ಮುರಾರಿ, ಚಂದವಾಗಿ ಕೇಳುವಂತ ನಾವು. ಎನ್ನ ಮಕ್ಕಳಾದ ಪಾಂಡವರು ಎನ್ನ ಮಕ್ಕಳು ನಿಜ, ಆದರೆ ಹಾರನೇ ಮಗನಾದರೆ ನನಗುಂಟೆ ಈ ಮಾತು ನಾನು ನಮ್ಮಲಾರನಯ್ಯ ಮುರಹರಿ ಕಂಸ ಸಮಾರಿ. ಅಮ್ಮ ಕುಂತಿದೇವಿ, ಇದಕ್ಕೆ ನಾನೊಂದು ನುಡಿಯನ್ನು ಹೇಳುವನು ಚಂದವಾಗಿ ಕೇಳುವಂತವಳಾಗು. ಅದೇನಿರೋದು ಚಿತ್ತ ಬಿಟ್ಟು ತಿಳಿಸಿ ಹೇಳುವಂತ ನಾವು. ಚಂದವಾಗಿ ಕೇಳುವಂತವಳಾಗು ತಾಯಿ. ಹೇ ಅತ್ಯಮ್ಮ, ಎನ್ನ ನುಡಿಯನ್ನು ಚಂದವಾಗಿ ಕೇಳುವಂತವಳಾಗು. ಅದೇನಿರೋದು ಚಂದವಾಗಿ ಲಾಲಿಸುವಂತ ನಾವು.
ಅದಕ್ಕೆ ನಾನೇನು ಅಂತ ಅಪನಂಬಿಕೆಯನ್ನು ಮಾಡಿರುವೆನು. ಅದನ್ನು ನಾನು ಸಾಬೀತು ಮಾಡಿ ತೋರಿಸುವೆನು. ಮತ್ತೆ ನಾ ಹಾಡುವ ಮಾತು, ನಿನ್ನ ಹಿರಿಯ ಸುತನಾದ ಕರ್ಣನು ನಂಬುವನೆ, ಆ ಕರ್ಣನು ನಿಶ್ಚಯವಾಗಿ ವೈರಿಯಾದ ಕೌರವನ ಮಂದಿರದಲ್ಲಿ ಬಹು ಸೂರನಾಗಿ ವೀರಾದಿ ವೀರನಿಗೆ ಮೇಲಾಗಿ ಪರಿಶೋಭಿಸುವನು. ಅದರ ಅರಿವು ನಿನಗೆ ಇಲ್ಲ ಕುಂತಿ, ಮಾಡು ಇದರ ಚಿಂತೆ. ಇದೇ ಊರು ಗ್ರಾಮದಲ್ಲಿರುವಂತ ಕಾರ್ಯಬಂದಿ ತಿಮ್ಮಪ್ಪನು ಈ ಕುಂತಿದೇವಿಗೆ 250 ರೂಪಾಯಿ ಕೊಟ್ಟಿರ್ತಾನೆ. ಹೇ ಶ್ರೀಕೃಷ್ಣನೇ, ಕರ್ಣನು ನನ್ನ ಮಗನಂತ ಹೇಳುತ್ತಿರುವುದು ನಿಜ. ಕರ್ಣನು ನನ್ನ ಮಗನಂತ ಹೇಳುತ್ತಿರುವುದು ಒಳ್ಳೆಯದು. ಕರ್ಣದೂತನಾದ ವೀತನು ದುರ್ಯೋಧನು ಮಂದಿರದಲ್ಲಿ ಹೋಗಿ ಹೇಗೆ ಸೇರಿದನು? ಇದೇನು ಆಚಾರ್ಯವು ಕೃಷ್ಣನಂದನ ಮಾಡು ಮುಂದಿನ ಆಲೋಚನ. ಹೇ ಅತ್ತಮ್ಮ, ಶ್ರೀ ಗುರು ಶರಬೇಶನ ಬಲದಿಂದ ನನ್ನ ಅಂತರಂಗವು ತಿಳಿಸಿದನು. ನಿನ್ನ ಹವಗುಣಗಳು ನನಗೆ ಹತ್ಯೆಯಾದ ಕಾರಣ ನಾನು ಸಹಿಸಬೇಕಂತ ತಾಯಿ ಸೌಖ್ಯಪ್ರದಾಯಿ. ಹೇ ಸರ್ವಜ್ಞ ಮೂರ್ತಿಯಾದ ನಾರಾಯಣ, ನಿನ್ನ ಆಜ್ಞೆ ಸರಿಯಾಗಿ ನಿನ್ನ ಮೀರಿ ನಡೆದವರ್ಯಾರು? ಬ್ರಹ್ಮಾದಿಗಳೆಲ್ಲ ಆಜ್ಞೆ ಸರಿಯಾಗಿ ನಡೆಯುವರು. ಇದಲ್ಲದೆ ನಾರದ ನಾಗ ಪುರಂಭೂಷಣ ಮೊದಲಾದ ಭಕ್ತರು ನಿನ್ನನ್ನು ಬದಿಸುವರು. ಶ್ರೀಹರಿ 16 ಲೋಕಕ್ಕೆ ದಾತನಾಗಿ ಪಾಂಡವರ ಮನೆಯಲ್ಲಿ ದೂತನಾಗಿರುವೆ, ಪಾರ್ಥನಿಗೆ ಸಾರಥಿ ಆಗಿರುವೆ. ಈ ಮಾತು ನಿಜ. ಆದರೆ ಇನ್ನೊಬ್ಬ ಮಗನು ನನಗೆ ಜನಿಸಿದರೆ ಕೌರವರು ವಾಸಕ್ಕೆ ಹೋಗಿ ಹೇಗೆ ಸೇರಿದನು? ನನ್ನ ಮನವು ತಳಮಳಾಗುವುದು. ಮುರಹರಿ ಕಂಸ ಸಮಾರಿ. ಹೇ ಅತ್ತಮ್ಮ, ಹೇ ಅತ್ತಮ್ಮ, ಇದಕ್ಕೆ ನಾನೊಂದು ನುಡಿಯನ್ನು ಹೇಳುವನು, ಚಂದವಾಗಿ ಕೇಳುವಂತ. ಅದೇನಿರೋ ಚಿತ್ತ ಬಿಟ್ಟು ತಿಳಿಸಿ ಹೇಳುವಂತ ನಾವು ಚಂದವಾಗಿ ಲಾಲಿಸುವಂತವಳಾಗು. ನಿನಗೆ 6 ಮಂತ್ರಗಳನ್ನು
ಉಪದೇಶ ಮಾಡಿದನು. ಖುಷಿ ಏಳು ನುಡಿ ಎಂದು ತಿಳಿಯಬೇಕೆಂದು ಪತಿ ಆಜ್ಞೆ ಇಲ್ಲದೆ ನಿನ್ನ ಪಿತನ ಹರಮಂದಿರದಲ್ಲಿ ಸೂರ್ಯ ಮಂತ್ರವನ್ನು ಜಪಿಸಿದಾಗಲೇ ಪ್ರತ್ಯಕ್ಷನಾಗಿ ಕರ್ಣ ಕುಂಡಲ ಸಹಿತ ಪುತ್ರನನ್ನು ಪಡೆಯೆಂದು ಸೂರ್ಯನು ಆಶೀರ್ವದಿಸಿದನು. ನಂತರ ನೀನು ಗರ್ಭ ತಾಳಿ ಗಂಡನಿಲ್ಲದೆ ಪುತ್ರನನ್ನು ಪಡೆದಳೆಂಬ ಲೋಕ ಅಪವಾದಕ್ಕೆ ಹಂಚಿಕೊಂಡು ಪುನಃ ಸ್ಮರಿಸಿದಾಗಲೇ ನಿನ್ನ ಕರ್ಣದಿಂದ ಬಂದವನೇ ಈ ಕರ್ಣನು. ಈ ಮಾತು ನಿಜ. ಹೌದು. ಇಲ್ಲದಿದ್ದರೆ ನೀನೇ ಜ್ಞಾಪಕ ಮಾಡಿಕೊಂಡು ಹೇಳಬೇಕು ತಾಯಿ. ಸೌಖ್ಯಪ್ರದಾಯಿ. ಹೇ ಮಧುಸೂದನ, ಈ ಪೂರ್ವ ಸಂಗೀತ ಮರೆತಿರುವರು. ನೀನ್ ಹೇಳಿದ್ದು ನಿಜವಾಯ್ತು, ಆದರೆ ಎದ್ದೆದ್ದು ಅರ್ಥವಾಯ್ತು. ನಿನ್ನ ತಿಳಿದು ನದಿಯಲ್ಲಿ ಹಾಕುವನು. ಜೀವದಿಂದ ಬದುಕಿದ್ದು ರಾತ್ರಿ. ಈ ಶಿಶುವು ನದಿಯಲ್ಲಿ ಹೇಗೆ ರಕ್ಷಣೆ ಆಯಿತು, ಮತ್ತೆ ಕರಿಯಪುರಕ್ಕೆ ಬಂದು ದುರ್ಯೋಧನ ಮನೆಯಲ್ಲಿ ಹೇಗೆ ಸೇರಿತು, ಅದು ವಿಸ್ತಾರವಾಗಿ ತಿಳಿಸುವಂದ ಆಗೋದನ್ನ ಮನಕ್ಕೆ ಆನಂದ. ಮಾಸ್ಟರಿ, ನಾನು ನಿಮಗೆ ತಿಳಿಸಿ ಹೇಳುವುದೇನೆಂದರೆ, ಇದೇ ಊರು ಗ್ರಾಮದಲ್ಲಿರ್ತಕ್ಕಂಥ ಗಾರೆಬೈನ್ ದೊಡ್ಡ ಭೀಮಣ್ಣ ಒಂದು ಬೆಳ್ಳಿಯ ಒಂದು ತೊಲಿ ಉಂಗುರ 100 ರೂಪಾಯಿ ಕೊಟ್ಟಿರ್ತಾರೆ ಕುಂತಿದೇವಿಗೆ. ತಾವು ಬಂದು ತೆಗೆದುಕೊಳ್ಳಬೇಕೆಂದು ನಾವು ಬೇಡಿಕೊಳ್ಳುತ್ತೀವಿ. ಇದೇ ಊರು ಗ್ರಾಮದಲ್ಲಿರ್ತಕ್ಕಂಥ ಪೆಂಡಂ ಮುಗ್ಗಪ್ಪ ಇವರು ಈ ಕುಂತಿದೇವಿ ಅಮ್ಮನವರಿಗೆ 50 ರೂಪಾಯಿ ಕೊಟ್ಟಿರ್ತಾರೆ. ಆಶ್ಚರ್ಯ, ನಾನು ನಿಮ್ಮ ತಿಳಿಸಲು ಒದಿಗೇರಿ ನಿಂಗಪ್ಪ ಇವರು ಇವರಿಗೆ ಈ ಕೃಷ್ಣನ ಪಾತ್ರವನ್ನು ನೋಡಿ ಅವರ ಮನಸ್ಸಿಗೆ ಬಹಳ ಸಂತೋಷವಾಗಿ ಒಂದು ತೊಲಿ ಬೆಳ್ಳಿಯ ಉಂಗುರವನ್ನು ಕೊಟ್ಟಿರ್ತಾರೆ. ರಾಂಪುರ ಗ್ರಾಮದಲ್ಲಿರ್ತಕ್ಕಂಥ ದೇಂದ್ರಪ್ಪ ಇವರು ಈ ಕೃಷ್ಣನ ಪಾತ್ರವನ್ನು ನೋಡಿ ಆತನ ಮನಸ್ಸಿಗೆ ಬಹಳ ಸಂತೋಷವಾಗಿ ಒಂದು ತೊಲಿ ಬೆಳ್ಳಿಯ ಉಂಗುರವನ್ನು ಕೊಟ್ಟಿದ್ದಾರೆ. ತಾತಳಗೇರಿ ಗ್ರಾಮದಲ್ಲಿರ್ತಕ್ಕಂಥ ಕರಿಯಪ್ಪ ಇವರು ಈ ಕೃಷ್ಣನ ಪಾತ್ರಕ್ಕೆ ಅರ್ಧ ತೊಲಾದ ಒಂದು ತೊಲಾದ ಉಂಗುರವನ್ನು ಕೊಟ್ಟಿರ್ತಾರೆ. ಸಂತೋಷಿ ಇವರು ಈ ಕೃಷ್ಣನ ಪಾತ್ರಕ್ಕೆ 100 ರೂಪಾಯಿ ಕೊಟ್ಟಿರ್ತಾರೆ. ಕೋಟಿ ಸೂರ್ಯನಂತೆ ಪ್ರಕಾಶಿಸುವ ಶಿಶುವನ್ನು ಕಂಡು ಆಕೆಯು ಆಶ್ಚರ್ಯಪಟ್ಟಳು. ನಂತರ ಸಂತೋಷದಿಂದ ಜೋಪಾನ ಮಾಡಿದಳು. ತಿಳಿದನಮ್ಮ ರಾಣಿ ಪಲ್ಲಂಗವೇಡಿ. ಹೇ ಮುರಹರಿ, ನಿನಗೆ ತಿಳಿಯದೆ ತಿಳಿಯಲಾರದಂಗಿ. ಹೇ ಮುರಹರಿ, ಸರ್ವ ಸಂಪತ್ತು ತಿಳಿದು ತಿಳಿಯಲಾರದಂಗಿದೆಯಾ? ಎನ್ನ ಮನವು ತಳಮಳಾಗೋದು. ಮುರಹರಿ ಕಂಸ ಸಮಾರಿ. ಅಂಬುಜಾಕ್ಷಿಯಾದ ಕುಂತಿದೇವಿ, ಭೀಷ್ಮ ದ್ರೋಣ ಮುಂತಾದವರು ಅವನನ್ನು ನೋಡಿ ಪರಶುರಾಮನಿಂದಲೇ ಧನುರ್ವಿದ್ಯವನ್ನು ಕಲಿತವನೆಂದು, ವೀರಾದಿ ವೀರರಲ್ಲಿ ಪ್ರಮುಖನೆಂದು ಅವನಿಗೆ ಸೇನಾಧಿಪಟ್ಟವನ್ನು ಕಟ್ಟಿದರು. ಹತ್ತ ಪ್ರಯುಕ್ತ ನೀನು ಅವನ ಬಳಿಗೆ ಹೋಗಿ ಪುತ್ರ ಭಿಕ್ಷೆಯನ್ನು ಕೇಳಿ ವ್ಯರ್ಥವಾಗಬೇಡ. ಅತಿಯಾದ ಕುಂತಿದೇವಿ ಶ್ರೀ ಗುರು ಶರಭೇಷನನ್ನು ಸ್ಮರಿಸುತ್ತಾ ಕುರುಕ್ಷೇತ್ರ ರಣಮಂಡಲದಿ ನಿನ್ನ ಮಕ್ಕಳ ಮೇಲೆ ತೊಡಬಾರದೆಂದು ನೀನು ವಾಗ್ವಾದವನ್ನು ಮಾಡಿ ಬಂದರೆ ನಿನ್ನ ಮಕ್ಕಳಿಗೆ ಕುಂದುಬಾರದು ತಾಯಿ. ಸೌಖ್ಯಪ್ರದಾಯಿ. ಹೇ ಮುರಹರಿ, ನನಗೆ ತಿಳಿಯದೆ ಅವನನ್ನು ಬಿಟ್ಟಾಕಿದೀಯಾ? ಈಗ ಅವನ ಬಳಿಗೆ ಹೋದರೆ ಏನು ಮಾತನಾಡುತ್ತೇನೋ ಏನೂ ಇಲ್ಲೋ. ನನಗೆ ನೀನು ಸಹಾಯ ಮಾಡಬೇಕಯ್ಯ ಕೃಷ್ಣ. ಮುರಹರಿ ಕಂಸ ಸಮಾರಿ. ನಿಮ್ಮ ತಿಳಿಸಿ ಹೇಳುವುದೇನೆಂದರೆ, ಇದೇ ಊರು ಗ್ರಾಮದಲ್ಲಿರ್ತಕ್ಕಂಥ ಪಿರಿಯಂಗಿ ಭೀಮಣ್ಣ ಈ ಕುಂತಿದೇವಿ ಅಮ್ಮನವರಿಗೆ 50 ರೂಪಾಯಿ ಕೊಟ್ಟಿರ್ತಾರೆ. ಅಮ್ಮ ಕುಂತಿದೇವಿ ನನ್ನನ್ನು ಭಕ್ತರ ಅಭಿಮಾನಿ ಎಂದು ಕರೆಯುವರು. ನಿಮ್ಮ ವ್ಯಕ್ತಿಗೆ ನಾನು ಹೇಗೆ ಆಗಲಾರೆ? ಅಮ್ಮ ಕುಂತಿದೇವಿ, ನಡಿ ಹೋಗೋಣ.
ಕುಂತಿದೇವಿ, ಇದೇ ನೋಡು ಕೌರವನ ಮಂದಿರ, ಅದೇ ನೋಡು ಕೌರವನ ಭವನ. ಹೇ ಕುಂತಿದೇವಿ, ನಿನ್ನ ಕಂದನಾದ ಶಿಶುವು ಈ ಕರ್ಣನ ಇತನೇ ನೋಡಮ್ಮ ತಾಯಿ ಸೌಖ್ಯಪ್ರದಾಯಿ. ಇವಾಗ ಗೊತ್ತಾಗ್ತದ, ಇವ್ರು ಭೇಟಿ ಆದ್ಮೇಲೆ ಗೊತ್ತಾಗ್ತದ. ನಮೋ ನಮೋ ಜನನೇ, ನಿಮ್ಮ ಪಾದಕ್ಕೆ ವಂದಿಸುವೆನು. ನಿನಗೆ ಜಯವಾಗಲಿ, ಅಷ್ಟ ಐಶ್ವರ್ಯವಾಗಲಿ. ಮೇಲೆ ಕೇಳಪ್ಪ ಮಗನೇ, ರೂಪ ಚೆನ್ನಿಂಗನೇ. ಹೇ ಕಂದಮ್ಮ, ಇದಕ್ಕೆ ನಾನೊಂದರಿವನು ಚಂದವಾಗಿ ಕೇಳುವಂತ ನಾವು. ಅದು ಎಲ್ರು ಚಂದವಾಗಿದ್ದು ಹೇ ಕಂದ, ಎನ್ನ ನಡುವನು ಚಂದವಾಗಿ ಕೇಳುವಂತ ನಾವು. ಜನನೇ, ಅದು ಎಲ್ರು ಚಂದವಾಗಿದ್ದು ಹೇಳುವಂತ ನಾವು. ಅದೇನಿರೋ ಚಿತ್ತ ಬಿಟ್ಟು ಹೇಳುವಂತ ನಾವು.
ಅಪ್ಪ ಸಾರಥಿ ಶ್ರೀಕೃಷ್ಣನಿಂದ ನನ್ನ ವಚನವನ್ನು ತೆಗೆದುಕೊಳ್ಳಿ ಬಂದಿರುವನು. ಕಂದನಾದ ಕರ್ಣನ ಬಳಿಗೆ ಹೋಗುವಂತನಾಗಿ ಈಗ ಅತಿ ಬೇಗ. ಹೇ ಕಂದನಾದ ಕರ್ಣ, ನಾನು ಮಾಡಿದ ಅಪರಾಧವನ್ನು ನೆನೆಸದೆ ಬಂದು ತಮ್ಮಂದಿರೊಡನೆ 5 ಮಂದಿ ಅನುಜರ ಮೇಲೆ ಹಿರಿಯನಾಗಿ ಕರಿಯಪುರಕ್ಕೆ ದುರ್ಯನೆನಿಸಿ ನನ್ನ ಧೈರ್ಯದಳು ಕೀರ್ತಿ ಪಡುವುದು ಇದಕ್ಕೆ ಅರ್ಥ ಏನಿರುವುದು. ಅದರಿಂದ ನಿನ್ನನ್ನು ಕರೆಯಲಿಕ್ಕೆ ಬಂದಿರುವನು. ಬಂದು ಮಾತನಾಡ ಕಂದ, ನನ್ನ ಮನಸ್ಸಿಗೆ ಆನಂದ. ನೀನು ಓರ್ವಾಳೆ ನನ್ನ ಬಲ್ಲಿಗೆ ಯಾತಕ್ಕ ಬಂದಿರುವುದು? ನನ್ನಿಂದ ಯಾವ ಕಾರ್ಯವಾಗಿರ್ಬೋದು? ಹಿಂದ ಇಲ್ಲದೆ ಮುಂದನೆ ಕಂದನಂತ ನನಗೆ ತಿಳಿದ ಮುಂದಿನ ವಿಚಾರ ತಿಳಿಸಮ್ಮ ಜನನೇ ಲೋಕ ಪವಾನಿ. ಅಪ್ಪ ಮಗನೇ, ನಾನು ಮಾಡಿದ ಅಪರಾಧವನ್ನು ನೆನೆಸದೆ ಬಂದು ತಮ್ಮಂದಿರೊಡನೆ ಕೂಡಿಕೊಂಡು ನನ್ನ ಹೃದಯದಲ್ಲಿರುವ ಹಾಲನ್ನು ಸ್ವೀಕರಿಸಿ ಪಾರ್ಥನು ಕೂಡ ಜೊತೆಗೂಡಿ ಕೀರ್ತಿಯನ್ನು ಪಡಿರಿ ಕಂದ. ಎನ್ನ ಮನಸ್ಸಿಗೆ ಆನಂದ. ಅಮ್ಮ ಕುಂತಿದ್ದೇವೆ, ನಾನು ಸುತ್ತನಂಬನಾದರೆ ಒಳ್ಳೆಯದು. ಮಗನೇ, ರಕ್ಷಣಾಗನೆಂದರೆ ನಾನು ಏನು ಹೇಳಲಿ? ಲೋಕ ಲಕ್ಷಣದಿಂದ ಸಿರಿಯರ ಬಲರು ಜನನೇ ಸೋಕೆ ಪವಾನಿ. ಹೇ ಕಂದ, ನೀನ್ ಹಿರಿಯ ಮಗನಾಗಿದ್ದು ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಿ 5 ಮಂದಿ ಅನುಜರ ಮೇಲೆ ಹಿರಿಯನಾಗಿ ಕಂದ ಎನ್ನ ಮನಸ್ಸಿಗೆ ಆನಂದ. ಜನನಿ ಇದಕ್ಕೆ ನಾವೊಂದು ಚಂದವಾಗಿ ಕೇಳುತ್ತಾರೆ. ಅಮ್ಮ ಜನನಿ, ಅಮ್ಮ ಜನನಿ, ಅಮ್ಮ ಜನನಿ ಎನ್ನ ನಡುವೆ ಚಂದವಾಗಿ ಕೇಳುತ್ತಾರೆ. ಅದೇನಿರೋದು ಚಿತ್ತ ಬಿಟ್ಟು ತಿಳಿಸಿ ಹೇಳುವಂತ ನಾವು. ಅದೇನಿರೋದು ಚಿತ್ತ ಬಿಟ್ಟು ಲಾಲಿಸುವಂತ ನಾವು. ಏನಿರೋದು ಚಿತ್ತ ಬಿಟ್ಟು ತಿಳಿಸಿ ಹೇಳುವಂತ ನಾವು. ನಾನು ಸುತ್ತನಂಬನಾದ್ರೆ ಒಳ್ಳೆಯದು. ಹೆಣ್ಣ ಕೂಡ ಪ್ರೀತಿನ ಮಾತನಾಡಕ ಬಂದೀಯ, ಆದರೆ ನೀವು ಚಿಂತೆವಿಲ್ಲ. ನಿನ್ನ ಮಾತಿಗೆ ಸರ್ವ ತಪ್ಪಲಾರ ಜನನೇ ರೊಕ್ಕಕ್ಕಾಗಿ. ಹೇ ತನಿಯನಾದ ಕರ್ಣ, ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಿ ಬಂದು ಚಂದದಿಂದ ಬಂದು ಮಾತನಾಡು ಕಂದ. ಎನ್ನ ಮನಸ್ಸಿಗೆ ಆನಂದ. ಸಾರಥಿ, ಎನ್ನ ಜನನಿ ಹಾಡಿದ ಮಾತನ್ನು ಕೇಳಿದ್ಯಾ? ಜನನಿ ನಿಮ್ಮ 5 ಮಂದಿರನ್ನ ಬಿಟ್ಟು ನಾನು ಎಂದಿಗೆ ಬಿಡಲು ಅರಿವನ್ನು. ನಾನು ಸತ್ತರೆ ನೀವು 5 ಮಂದಿ ಇರುವಲ್ಲ, ಅದರಲ್ಲಿ ಲೋಕದ
ಕಂದನ್ನಮ್ಮ ಇದು ಅಲ್ಲದೆ ಮತ್ತೊಂದು ಹೇಳುವೆನು. ಅದು ಎಲ್ಲರೂ ಚಂದವಾಗಿದ್ದು ಹೇಳುವಂತ ಬಿಟ್ಟು ಹೇಳುವಂತ ನಾವು ಇದು ಅಲ್ಲದೆ ಮತ್ತೊಂದು ಹೇಳುವನು ಚಂದವಾಗಿ ಕೇಳುವಂತ ನಾವು ಹೇ ದೇಶನಾದ ಏಷ್ಟತನೇನೆ ನಾನು ಎಷ್ಟು ಹೇಳಿದರೂ ನಿನ್ನ ಆಟವನ್ನು ಬಿಡುವುದಿಲ್ಲ. ನಿನ್ನಿಷ್ಟದಂತೆ ಆಗಲಿ. ನನ್ನ ಹೊಟ್ಟಿಯಲ್ಲಿ ಹುಟ್ಟಿದಕ್ಕೆ ನನ್ನ ವಜ್ರವನ್ನು ಪಾಲಿಸಬೇಕು. ರಣರಂಗದೋಳು ದೊಡ್ಡ ಬಾಣ ತೊಡಗಲಿಲ್ಲವೆಂದು ಗಟ್ಟಿ ಭಾಷೆವು ಕೊಡು. ಹಾಡಿದ ಮಾತನ್ನು ಕೇಳಿದೆ ಅಮ್ಮ ಜನನೇ. ನೀನು ಕೊಟ್ಟ ವಚನಕ್ಕೆ ಧರ್ಮ ಭೀಮ ನಕುಲ ಸಾಧ್ಯವರು ನನ್ನ ಕರದಲ್ಲಿ ಸಿಕ್ಕರೆ ಜೀವನ
ನಾನು ಎಂದಿಗೆ ಬಿಡಲಾರಿವನ್ನು ಅಮ್ಮ ಜನನಿ ಹೊತ್ತ ಬಾಣವನ್ನು ತೊಡಬೇಡ ಎಂದು ಹೇಳಿದರೆ ನಿನ್ನ ಮಾತು ಕೇಳುವರು ಯಾರು? ಎಲ್ಲ ಮುಂದೆ ಹೇಳಬೇಡ ಜನನಿ. ಅಪ್ಪ ಮಗನೇ, ನಾನು ಎಷ್ಟು ಹೇಳಿದರೂ ನಿನ್ನ ಒಳಗಿನ ಮನಸ್ಸು ಮನ್ನಿಸಲಿಲ್ಲ. ಸ್ತ್ರೀ ಗುರು ಜಗದೀಶನ ದಯದಿಂದ ಸಂಪೂರ್ಣವಿರಲಿ. ರಣರಂಗದೋಳು ಅರ್ಜುನನ ಮೇಲೆ ಸೆರಗು ಬಿಡಲಾರದು. ಭಯವನ್ನು ಕೊಡು ಕರ್ಣ, ರಣದಲ್ಲಿ ದುರುಣ. ನನ್ನ ವಚನವನ್ನು ಪೂರ್ವವಿಸು. ಅದು ಯಾವದಂದರೆ ನಿನ್ನ ಎದವಿನ ಹಾಲು ನನಗೆ ಕುಡಿಸು. ಮುಂದಿನ ವಿಚಾರ ತಿಳಿಸಮ್ಮ ಜನನಿ. ಲೋಕ ವಿಚಾರ ಅಪ್ಪ ಮಗನೇ, ಎನ್ನ ಅಮೃತವನ್ನು ಸ್ವೀಕರಿಸನು. ಚಂದವಾಗಿ ಕುಡಿದು ನೋಡು ಮಗನೇ, ರೂಪ ಚಂದಿಗನೇ. ಅಪ್ಪ ಮಗನೇ, ಎನ್ನ ಮಗನಾದರೆ ಈ ಅಮೃತವನ್ನು ನಿನ್ನ ಬಾಯಿಗೆ ಬೀಳಲಿ. ರೂಪ ಚೆನ್ನಿಗನೇ, ಒಂದು ವೇಳೆ ವಿಚಾರದಿಂದ ಆದರೆ ನೀನು ಬಾಯಿಯಲ್ಲಿ ಬೀಳುವುದಿಲ್ಲ ಮಗನೇ. ರೂಪ ಚೆನ್ನಿಗನೇ, ಅಮ್ಮ ಜನನಿ ನಿನ್ನ ಅಮೃತವಯ್ಯನಿಗೆ ಕುಡಿಸುವಂತನಾಗು. ಜನನಿ ಲೋಕದ ಕಾಯಿ ಸ್ವೀಕರಿಸು. ಅಪ್ಪ ಮಗನೇ, ಸನದಲ್ಲಿರುವ ಹಾಲನ್ನು ಸ್ವೀಕರಿಸುವನು. ಆ ಪಾರ್ಥನು ಕೂಡ ಜೊತೆಗೂಡಿ ಕೀರ್ತಿಯನ್ನು ಪಡಿರಿ ಕಂದ. ಎನ್ನ ಮನಸ್ಸಿಗೆ ಆನಂದ. ನೀನು ನನ್ನ ಮಗನಾಗಿದ್ದರು ಸ್ತನದಲ್ಲಿರುವ ಹಾಲನ್ನು ಸ್ವೀಕರಿಸುವನು. ಕಂದ, ಎನ್ನ ಮನಸ್ಸಿಗೆ ಆನಂದ. ಮೂತಿ ಪಡ ನೀನು ಕೊಟ್ಟ ವಚನಕ್ಕೆ ದೊಡ್ಡ ಬಾಣವನ್ನು ತೊಡಬಾರೆಂದು ನಿನ್ನ ಪಾದ ಮುಟ್ಟಿ ನಿನಗೆ ವಚನವನ್ನು ಕೊಟ್ಟಿವೆನು. ಈ ಮಾತು ನಿನಗೆ ನಿಶ್ಚಯ. ನೀನು ಹರಮಂದಿರಕ್ಕೆ ಹೋಗಿ ಬರುವಂತ ನಾವು ಜನನೇ ಲೋಕ ಹೇ ಅತ್ತಿಯಾದ ಕುಂತಿದೇವಿ, ಈ ಕರ್ಣನು ನಿನ್ನ ಮಗನೆಂದು ಯಾರಿಗೂ ಹೇಳಬೇಡ. ಹೇಳಿದರೆ ನಿನ್ನ ಮಕ್ಕಳಿಗೆ ತೃಪ್ತಿ ಬರುವುದು. ಈ ಮಾತು ತಿಳಿದು ರಾಣಿ ಪಣಿವೇಣಿ. ನಿನ್ನ ದರ್ಶನದಿಂದ ನಾನು ಧನ್ಯವಾದನು. ಪುಣ್ಯಕ್ಕೆ ಹಣವಿಲ್ಲ. ಶ್ರೀ ಗುರು ಸರಬೇಶ ಅನುಜನಿಂದ ಮುಕ್ತನಾಗಿರುವೆನು. ಎನ್ನ ಜನನಿಗೆ ಎನ್ನ ಮನಸ್ಸಿನ ಭ್ರಾಂತಿ ತೋರುತ್ತೋ ಇಲ್ಲ. ನೀನಾದ್ರೂ ತಿಳಿಸು ದೇವ, ಭಕ್ತರ ಸಂಜೀವ. ಗಳಿರೆಯಲೈ ಸೂರ್ಯ ಪುತ್ರನಾದ ಕರ್ಣ, ಇದಕ್ಕೆ ನಾನೊಂದು ಹೇಳುವನು, ಚಂದವಾಗಿ ಕೇಳುವಂತವನಾಗು. ಹೇ ದೇವ, ಅದು ಹೇಳಿದ್ರು ಚಂದವಾಗಿ ಚಂದವಾಗಿ ಕೇಳುವಂತವನಾಗು. ಜಾಗೃತಿ ಹೇಳುವಂತನಾಗು. ಜಾಗೃತಿಯಿಂದ ಲಾಲಿಸುವಂತವನಾಗು.
ನಿನ್ನ ತಾಯಿ ಎಂದು ಇನ್ನೊಬ್ಬರ ಮುಂದೆ ನನ್ನನ್ನು ಸಾಕ್ಷಿಯಾಗಿ ತಿಳಿಸಬೇಡ. ಒಂದು ವೇಳೆ ಸಾಕ್ಷಿಯಾಗಿ ತಿಳಿಸಿದರೆ ನಿನಗೆ ಮೃತ್ಯು ಬರುವುದು. ಖಂಡಿಯ ಕರ್ಣ ರಣದಲ್ಲಿ ದುರಿಣ. ಏ ದೇವ, ನಿನ್ನ ವಚನವನ್ನು ಪೂರ್ವಶನ್ನು ನಿನ್ನ ಜನ್ಮಕ್ಕೆ ನನ್ನ ಮನಸ್ಸನ್ನು ಸಾರ್ಥಕವಾಯ್ತು ದೇವ. ಭಕ್ತ ದೇವ. ಆಹೋ ರವಿನಂದನ, ನೀನು ತ್ರಿಭುಜವನದೋಳು ಪ್ರಖ್ಯಾತ ಹೊಂದಿ ಮುಕ್ತನಾಗೆಂದು ನಿನಗೆ ಆಶೀರ್ವಾದವನ್ನು ಮಾಡುವೆನು. ಕರ್ಣ ರಣದಲ್ಲಿ ದುರಿಣ. ಸ್ವಾಮಿ, ಸೋಮಕೇಶವನಾದ ಕೊಟ್ಟ ವಚನಕ್ಕೆ ತಪ್ಪಿ ನಡೆಯೋದಲ್ಲ. ನೀತಿ ಬಿಟ್ಟು ನಿರ್ಮಿತವಾಗಿರು ದೇವ. ಭಕ್ತರ ಸಂದೇವ. ಸಾರಥಿ ಆ ಬಡ ಪಾಂಡವರ ಬಲ್ಲಿಗೆ ಅವನ ಹೊಡೆದ ಸಾರಥಿ. ಕೊಟ್ಟೇನಟ ಆನಿಟ್ರೆ ಆಯ್ತು ಆಗ್ಲಕ್ಕತ್ತದ. ಮತ್ತೆ ನೀನೇ ಮಾಡಪ್ಪ. ನಂಗೆ ಏನು ಮಾಡೋದಿಲ್ಲ. ಹೌದು ನೋಡಪ್ಪ, ನಿನ್ನ ಕಡೆಗೆ ನನ್ಗೆ ಅಂಜಿಗೆ ಬರ್ಲಕ್ಕತ್ತದ. ಅಂಜಿಗೆ ಬರ್ತದ? ಹೌದು. ನಾನು ಮಾಡ್ಲೇನು? ಹಾ, ನೀನೇ ಮಾಡು. ಏನು ಮಾಡ್ಬೇಕು? ವಿಚಾರ ಮಾಡು. ಎಕಡೆ ಹೋಗ್ತಾನ ಎಕಡಿಲ್ಲ ಕೇಳು. ತಾವು ಬಂದ ದೇವ ಮಾನಭಾವ. ಶಬಾಷ್ ಶಬಾಷ್ ಕೊಟ್ಟ. ನಾನು ಇಷ್ಟು ಸಾಮರ್ಥ್ಯ ಇದ್ದೆ, ನನ್ಗೆ ಎದುರು ಬಂದು ಮಾತಾಡ್ಸಿನ ನೀನೇ ಮನಗಾರ ನನಗಿಂತ ಅಂತಂದ. ಇನ್ನೊಂದ್ಸರ್ತಿ ಅಂತ ಮಾತಾಡ. ನಾನು ಬಂದಂತಾರ ದೇವ ಮಾನಭಾವ. ಬಂದು
ಅಗ್ರಭಾಗಿ ಹೌದಪ್ಪ ವಜ್ರ ವೈಡೂರ್ಯ ಗೋಮತ್ಯ ಮಾಣಿಕ್ಯ ರವರತ್ನ ಖಚಿತ ಕರಟ ಕುಂಡಾಭರಣದಿಂದ ಶೋಭಿಸುವ ಹಮ್ಮರದಂತೆ ನಿರ್ಮಿತವಾದ ಹೌದಪ್ಪ ಈ ಬಂದ ಮಡಿವಾಳ ಮಂಟಪಕ್ಕೆ ಬಂದ ರಾಜರನ್ನು ನಯ ನಯ ಭಯ ಭಕ್ತಿಯಿಂದ ವಿಚಾರಿಸಿ ಕೇಳುವ ನೀನದವರ ನರನ್ನೇ ಸರಿಂದ ಸಾರಥಿ ಅಂತ ನನಗ ನಿಂತಿದ್ದು ತಮ್ಮ ನಾಮ ಆಗ್ತಾವೇನಪ್ಪ ದೇವ ಸಾರಥಿ ನಾವುದರಂದರೆ ಹೌದಪ್ಪ ಈ ಕೊಂಬಿನೊಳ ಗಂಭೀರ ಭಾವದಿಂದ ಉಂಟಾಗಿರುವ ಎನ್ನ ಭೀಕರ ಹಾಯಿದ ಕೋಪಕ್ಕೆ ಗದಗದನೆ ನಡಗಿತು ಮತ್ತೆ ಅಲ್ಲದೆ ಬ್ರಹ್ಮಾಂಡವನ್ನು ಗದಗದನೆ ನಡಗಿತು ಪರ್ವತವನ್ನು ಬಿರ್ರ ಬಿಚ್ಚಿತು ಜಂಬಾರದಿಂದ ಯಾರು ಮೊದಲಾದವರಿಗೆ ಭಯಂಕರ ತೋರ್ಬಲಂತೆ ಹೌದಪ್ಪ ರಕ್ಕಸ ರಣಕ್ಕೆ ದಿಗಿಭುಜನಾಗಿ ಈ ಅಂಬರದಳು ಭಯಭೀಕರನಾಗಿ ಪ್ರಚಾರಕ ಕೇಳಿದೀಯಾ ನಮ್ಮ ಹಸ್ತಿನಪುರವನ್ನು ಬಿಡದೆ ಪರಿಪಾಲಿಸುವ ಪಾಂಡುರಾಜನ ಜ್ಯೇಷ್ಠ ಪುತ್ರನಾದ ಧರ್ಮರಾಜ ಮಹಾರಾಜನನ್ನು ತಿಳಿಯಲು ಸಾರಥಿ ಜಾಗೃತಿ ಅನಂತಪ್ಪ ಏನಪ್ಪ ಅವ್ರೇನೋ ಕೌರವ್ರು ಬಂದಿದ್ರಲ್ಲ ಅವಾಗ ಹೌದು ಬಂದಿದ್ರು ಈ ಪಾಂಡವ್ರನ್ನ ಓಡ್ಲಕ್ ಹೋಗ್ತೀವಿ ಆ ಕಡೆ ಈ ಕಡೆ ಅಂತ ಅಂದ್ರಲ್ಲ ಅಂದ್ರ ಇವ್ರ ಮೇಲೆ ಧರ್ಮರಾಜಗ ಸ್ವಲ್ಪ ಕಿವಾಗ ಬಿದ್ದದಾಗ್ಯದ ಅದಕ್ಕೆ ಬಂದನ ಮತ್ತ ಮುಂದ ಅವ್ರ ತಮ್ಮ ಭೀಮ ಬರ್ತಾನೆ ಒಬ್ಬತ ಬಂದ್ ಏನ್ ಮಾಡ್ತಾನ ಪಾಪ ಯಾಕಡೆ ಬರ್ತಾನೆ ಯಾಕಡೆ ಹೋಗ್ತಾನೆ ಕೇಳು ಹೌದು ಧರ್ಮರಾಜನಾದರೆ ಒಳ್ಳೇದಾಯ್ತು ತಮ್ಮನ ಮೇಲ್ ಮಂದಿರವನ್ನು ಬಿಟ್ಟು ಈ ಸನ್ನುತ್ತ ಸಭಾ ಮಂದಿರಕ್ಕೆ ಕಾಣವೇನ ಬಂದೆ ಸಾರಥಿ ನಮ್ಮ ರಾಜ ಮಂದಿರವನ್ನು ಬಿಟ್ಟು ಈ ಸುಂದರ ಸಭಕ್ಕೆ ಬಂದ ಕಾರಣವೇನೆಂದರೆ ಈ ದಿನ ಕುರುಕ್ಷೇತ್ರ ರಣಮಂಡಲಕ್ಕೆ ಹೋಗಬೇಕಂತ ಕಾರಣವಾಯ್ತು ಸಾರಥಿ ನಾನು ಅಂದಂಗಾಯ್ತಲ್ಲ ಅದು ಹೌದು ಅವ್ರು ಕರ್ಸ್ಯಾರ ಯಮ್ಮ ನೋಡ್ರಿ ಪಾಂಡವ್ರ ಕೌರವ್ರದ್ ಕತ್ತಿ ಮಕ್ಕಂದ್ರೆ ಏನಿದು ವರ್ಷಕ್ಕೊಂದಿನ ದಾಮ ಗುಡಿ ಮುಂದ ಹಂಗ ಮಕ್ಕಂದ್ರೆ ಹಂಗ ಎದ್ರ ಸಲ ಪಾಂಡವ್ರಿಗೆ ವನವಾಸ ಎಷ್ಟು ಬಂದದ ಹೊಲ್ದಾಗ ಪಾಂಡವ್ರ ನಡ್ರ ಇಲ್ಲ ಇವತ್ತು ಹೌದು ಎದ್ರ ಸಲ ಆಡ್ಲಕ್ಕಂತಾರ ಈ ಕತ್ತಿದಾರ ಕಿವಿಯಾಗ ಹಾಕ್ಯಾರ ಇರ್ತದ ದಿನ ಮಕ್ಕದೇ ಇರ್ತದ ಕೌರವ್ರ ಪಾಂಡವ್ರಿಗೆ ನೋಡು ಪಾಪ ಇದ್ದ ನೋಡ್ತದ ಹೊಲ್ದಾಗ ನಾವು ಯಾಕಿಟ್ಟು ಅದ್ರ ಸಲುವಾಗಿ ಅದು ಆಡ್ಲಕ್ಕತ್ತಾರ ಪಾರ್ಗಳು ನೋಡಿದಾರ ಎದ್ದು ಕೇಸಿ ಮುಂದಿನ ಸಮಾಚಾರ ಅಂತ ಕೇಳಪ್ಪ ಸಾರಥಿ ನನ್ನ ತಮ್ಮನಾದ ಭೀಮಾರ್ಜುನರು ಬರುಗಳು ಅಂತ ನಂಗೆ ಸಾರಥಿ ಅಷ್ಟ ಮಾಡುವ
ಮೂಲಕ್ಕೆ ಈ ಕಡೆ ಸಾಮಾನು ಓ ಮಾಸ್ತರು ಶ್ರಾವಣ ಮಾಸ್ತರು ಓ ಯಾರು ಬಂದರ ಈ ಕಡೆ ಮಹಾರಾಜರು ಬಂದರ ನೋಡಪ್ಪ ಜರ ನೀನ ಇಲ್ಲ ನನ್ ಕಡೆ ಆಗಂಗಿಲ್ಲ ಮಾಸ್ತರು ನಾನು ಹೊಸದಾಗಿ ಬಂದಿನಿ ಊರಿಗೆ ಹೊಸ್ದಾಗಿ ಬಂದೆ ಹಳಿ ಬೀಗಿಸ್ತಾನ ಆಗಿದ್ದೀನಿ ನೀನು ಹೊಸ್ದಾಗಿ ಬಂದೆ ಇಲ್ಲಪ್ಪ ಇಂಥವ್ರನ್ನ ನೋಡಿಲ್ಲ ನಾನು ಎಂದು ಇಂಥವ್ರನ್ನ ಎಂದು ನೋಡಿಲ್ಲ ನೋಡಿಲ್ಲ ಇದು ಏನು ಕತೆ ನನ್ಗೆ ಹೇಳಕ ಸುಧರಾಗಿದೆ ಹಂಗಂದ್ರೆ ಹೆಂಗಪ್ಪ ಅದ್ರ ಸಲುವಾಗಿ ನೀನೇ ಸ್ವಲ್ಪ ವಿಚಾರ ಮಾಡು ಚಲೋ ಮಾಡಿ ನೋಡ್ ಮತ್ತೆ ಕೈಯಾಗ ಏನಾದ ಏನದಪ್ಪ ಮತ್ತೆ ಮತ್ತೆ ಏನು ತಂದಿಲ್ಲ ನಮ್ಗ ಇದು ಬ್ಯಾಳಿಗುಂಡ ಅದ ಅದೇನ್ ಮಾಡ್ತದ ಹೇಳ್ಕೊಂಡ ಅಲ್ಲ ಅದು ಇವತ್ತು ಹಬ್ಬಕ್ಕೆ ಹಂಗ ಉತ್ತಿರಿದ್ರೆ ಎಲ್ಲ ಹಂಗ ಉತ್ತಾನ ನಮ್ಮ ಎಲ್ಲರನ್ನ ಚಲೋ ಕೈ ಜೋಡಿಸಿ ಭಕ್ತಿ ನಿಂತ ಸ್ವಲ್ಪ ವಿಚಾರ ಮಾಡು ಚಲೋ ಮಾಡ್ಲೇನಪ್ಪ ಚಲೋ ಮಾಡಿ ನೋಡಪ್ಪ ನೀನು ಅಡ್ಡ ಬರ್ಬೇಕು ನೋಡಿ ಮ್ಯಾಲ ಏನು ನಾನು ಇರ್ತೀನಿ ಇಷ್ಟು ತರ ಏನ್ ಮಾಡುದು ಅದು ಹೋಯ್ತು ಮಾಫಿ ಮಾಡ್ಕೊಂಡಿವಿ ಇವಾಗ ಚಲೋ ಮಾಡು ಆಯ್ತು 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 ತಾ ಬಂದಂತವ್ರು ದಾರು ದೇವ ಮಹಾನುಭಾವ ಏನಪ್ಪ ಮಾಸ್ಟರ್ ಸಾಬ್ ಶಬಾಸ್ ಅಂದ್ರೆ ನೀನೊಂದು ₹1,00,000 ಕೊಟ್ರೆ ಶಬಾಸ್ ಅನ್ನಂಗಿಲ್ಲ ಯಾರು ಹಿಂಗಂದ ರೊಕ್ಕ ಕೊಟ್ರೆ ಬರ ಮಾತಲ್ಲದು ನೀನ್ ಭಕ್ತಿಗೆ ಮೆಚ್ಚೋದು ಬಂದಾಗ ನನ್ಗೆ ಸಬಸ್ ಕೊಟ್ಟ ಅಂದ್ರೆ ಅತನಕ್ಕಿಂತ ನಾನೇ ಮನಾಗ ನೀನೇ ಮನಗಡ ಆಯ್ತಾಯ್ತು ನೀನ್ ಇದ್ರನೇ ಹತ್ರ ತಾ ಬಂದಂತವ್ರು ದಾರು ದೇವ ಮಹಾನುಭಾವ ಪಡಗು ನಡಗುವಂತೆ ಹೌದು ಸಿಡಿಲಿನ ರೋಷದಿಂದ ತಟಲ್ಲು ವಿಕ್ರಮದಿಂದ ಹೌದಪ್ಪ ಪಟ್ಟುತ್ತರ ಹರ್ಬಟದ ಪುಟನಗೈದು ಚಿಟ್ಟತನದಿಂದ ತಳತ್ತಳನೆ ಸುಳಿವ ಹೌದು ಮಂದೈಸನ ಮಧ್ಯದಳು ಹೌದಪ್ಪ ಪುಂಡರೀಕ್ಷಣ ತೇಜದಳು ಬಂದು ನಿಂತು ಬಂದವರ ದಾರಿಯನ್ನು ಕೇಳುವ ಹೇಳುವ ನೀನು ದಾರನರನೇ ಏನ್ ನನ್ನ ಹೆಸರು ಹೇಳ್ಬೇಕಂತ ನಿನ್ನ ಹೆಸರು ಈ ಸಭೆದೊಳಗೆ ಏನಂತಾರ ಆ ಹೆಸರು ಹೇಳು ನಿನ್ನ ಇದ್ದ ಹೆಸರು ಹೇಳಬೇಡ ಇಲ್ಲ ನಿನಗನ ಗೊತ್ತದ ಎಲ್ಲರಿಗೂ ಗೊತ್ತದ ಸಾಬಣ ಊರ್ ಮಂದಿಗೆ ಗೊತ್ತಾ ನಿನ್ನ ಹೆಸರು ಈ ಸಭೆ ಮಂದಿರದೊಳಗೆ ಏನಂತಾರ ನಿನ್ಗ ಹಿಂಗಂದ ಆ ಹೆಸರು ಹೇಳು ಆಯ್ತಾಯ್ತು ಸಾರಥಿ ಸಾರಥಿ ಎನಗನತಿರುವರ ತಮ್ಮ ನಾಮಾನಿಕತೇವೆ ಏನು ದೇವ ಮಹಾನುಭಾವ ಈ ಸಾರಥಿ ಹೌದಾರಂದರೆ ಹೌದು ಈ ಧರಣಿಯಳು ಸುರ ದೇವತೆಗಳಿಂದ ಸೇವೆಯನ್ನು ತೆಗೆದುಕೊಂಡು ದೇವೇಂದ್ರನ ಶರಣಪತ್ರಾದ ಧರ್ಮರಾಜನ ಹನುಜ ಹೌದಪ್ಪ ಈ ಸಾರಥಿ ಎನ್ನ ಅರ್ಭಟಕ್ಕೆ ಆಕಾಶ ಮಂಡಲವು ಬಿರ್ರಳ ಬಿಚ್ಚಿ ಹೌದಪ್ಪ ಎನ್ನ ಸಿಂಹನಾದಕ್ಕೆ ಸಪ್ತ ಸಮುದ್ರಗಳು ಉಚ್ಚರಿದವು ಹೌದು ಈ ಸಾರಥಿ ಮತ್ತೆ ಹೇಳ್ರಿ ಬುದ್ಧಿ ಕೇಳಿದೀಯಾ ಹೇಳಿದೆ ಎನ್ನ ಕಾಳು ಗಗ್ಗರನಾದಕ್ಕೆ ಯಮನು ನಿರ್ಮಿತನಾದ ಹೌದು ಎನ್ನ ಓಂಕಾರನಾದಕ್ಕೆ ನಕ್ಷತ್ರಗಳು ಪಳಪಳನೆ ಉದುರಿದೆವು ಈ ಸಾರಥಿ ಮತ್ತೇನಪ್ಪ ಅಂತ ವೀರ ವಾಯಿಸುತ್ತ ಹೌದು ಕಲಿ ಭೀಮಸೇನ ಸಾರಥಿ ಆಯ್ತಾಯ್ತಾಯ್ತು ಏನಂದ ಮಾಸ್ತರು ಏನಂತ ಧರ್ಮರಾಜ ಬಂದಿದ್ನಲ್ಲ ಆತನ ತಮ್ಮನಂತ ಇದ್ದ ಭೀಮಸೇನ ಈತನ ಅರ್ಭಟಕ್ಕೆ ಯಮದೂತನು ಅಂಜುವುದನಂತ ಅಲ್ಲಿ ಹೋದರು ಮತ್ತೆ ಇವಾಗ ಎಲ್ಲಿಗೆ ಹೊಂಟನೇನು ಮತ್ತೆ ಇನ್ನ ಏನೇನು ಕೇಳ್ತೀನಿ ಮುಂದ ಕತೆ ಇನ್ನ ಜಾಸ್ತಿ ಅದ ಭೀಮಸೇನ ಆದ್ರೆ ಒಳ್ಳೆದಾಯ್ತು ಕುಂತ ಜನರಿಗೆ ಸಂತೋಷವಾಯ್ತು ನಿಮ್ಮ ರಾಜ ಮಂದಿರನ್ನು ಬಿಟ್ಟು ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಅಂದವೇ ಹೇಳ್ರಿ ಬುದ್ಧಿ ಈ ಸಾರಥಿ ನಮ್ಮ ರಾಜ ಮಂದಿರವನ್ನು ಬಿಟ್ಟು ಹೌದು ಈ ಸುಂದರಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದಪ್ಪ ಆ ಬಂಡ ಕೌರ ಅಲ್ಲಿದರು ಹೌದು 98 ಮಂದಿ ಕುಮ್ಮಿನಲ್ಲಿ ಬಿದ್ದರು ಹೌದೌದು ಹಿಂದಿನ ಇದ್ದದೋಳು ಹೌದು ಅಗ್ನಿ ಸಂಭೂತನಾದ ಅಣ್ಣನ ಅಪ್ಪನೆಯನ್ನು ತೆಗೆದುಕೊಂಡು ಹತ್ತಿರತ ಮಾರತಿಕರ ಗರ್ಭವನ್ನು ಮುರಿಯಲಿಗೋಸ್ಕರ ಹೌದು ಬಣವಾದ ಸಾರಥಿ ಆಯ್ತಪ್ಪ ಮಾಸ್ತರ್ ಸಾಬ ಇದೇನು
ಏನ ಅವ್ರ ಕೌರವ್ರಿಗೆ ಪಾಂಡವ್ರಿಗೆ ಏನೋ ಇದ್ದಂಗೆ ಕಾಣ್ತದ. ದ್ವಾಪರ ಹಂಗೆ ಆಗ್ಯದ. ಅವಾಗ ನಡೆದಲ್ಲ ದ್ವಾಪರ ಅದ ಹಂಗೆ ಇನ್ನಾದ್ರೂ ತಪ್ಪಿಲ್ಲ. ಇನ್ನಾದ್ರೂ ನಮ್ಮಂತವರಿಗೆ ಮಾನವರಿಗೆ ತಪ್ಪಿಲ್ಲ ಅದು ಕತೆ. ಹೌದೌದೌದು. ಅಂದ್ರೆ ಇನ್ನ ಕೇಳಿ ಎಲ್ಲಿಗೆ ಹೋಗ್ತಾನೆ ಕೇಳಿ ಕೇಳು. ಮುಂದಿನ ಸಮಾಚಾರ ಏನ್ರಿ ಬುದ್ಧಿ? ಸಾರಥಿ ನಮ್ಮ ತಮ್ಮನಾದ ಅರ್ಜುನನ್ನು ಹೌದು ತಾವಳನ್ನು ತೋರಿಸು ಬೆಟ್ಟೆಯನ್ನು ಮಾಡಿಸು ಈಗ ಅತಿ ಬೇಗ. ನಮ್ಮ ತಮ್ಮನಾದ ಅರ್ಜುನ ಕರ್ಕೊಂಡು ಸಾರಥಿ ನಮ್ಮ ತಮ್ಮನಾದ ಅರ್ಜುನ ಕರ್ಕೊಂಡು ಬರುವಂತ ನಾವು ಸಾರಥಿ ಅತಿ ಜಾಗ್ರತೆ. ಮಾಸ್ಟರ್ ವಿಜ್ಞಾಪನೆ ತಮ್ಮೆಲ್ಲರಿಗೆ ತಿಳಿಸಿ ಹೇಳುವುದೇನೆಂದರೆ ಇದೇ ಗ್ರಾಮದ ಭೀಮಪ್ಪ ಪಿರಂಗಿ ಇವರು ಈ ಪಿಟೀಲ್ ಮಾಸ್ತರಿಗೆ 50 ರೂಪಾಯಿ ಮತ್ತು ಪೇಟ್ ಮಾಸ್ತರಿಗೆ ಮತ್ತ ನಿನ್ ಪಾಯ್ ಬಂತು ನೋಡಪ್ಪ. ಮತ್ತೇಕಪ್ಪ ಇದೇ ಅದೇನು ಬೆಳಗಾನ ನಮ್ಗ ಬೆಳಗಾನ ಇದೇ ಮಾಡ್ಬೇಕು. ನಮ್ ಕೆಲ್ಸನೇ ಈ ಕೆಲ್ಸ ಇದೇ ಕೆಲ್ಸ. ಹೌದು ಮತ್ತ ಯಾಕಪ್ಪ ಅಪ್ರ ಗಂಟು ಕೊಟ್ರೆ ನಮ್ಗ ನಾವು ಪೂರ್ವ ಜನ್ಮದಾಗ ಏನ್ ಪುಣ್ಯ ಮಾಡಿ ಬಂದಿವ ಕರ್ಮ ಮಾಡಿ ಬಂದಿವ ಇಂತ ಕೆಲಸ ಬಂದದ. ಇವಾಗ ಬಂದವ್ರು ಬಂದಂಗ ವಿಚಾರ ಮಾಡ್ಕೊತಾರ. ವಿಚಾರ ಮಾಡ್ಬೇಕು, ಸರ್ವರ್ಗೆ ತಿಳಿಸಬೇಕು. ವಿಚಾರ ಮಾಡು, ನೀನೇ ಮಾಡು. ತಾವು ಬಂದಿರ್ದೇ ಮಹಾನುಭಾವ. ಶಬಾಷ್ ಶಬಾಷ್ ಕೊಟ್ಟ ನಿನ್ಗ ಮತ್ತೊಂದ್ ಸರ್ಚ್ ಮಾಡು. ತಾವು ಬಂದಿರ್ದೇವೋ ಮಹಾನುಭಾವ. ಕೋಟಿ ಸೂರ್ಯ
ಪ್ರಕಟಿತ ಮುಕುತ ತಟವಂದಿತ ಶರಣ ಹಗಟಿತ ವಟರನ್ನು ತಟ್ಟನೆ ಮೆಟ್ಟಿಸಿರುವೆ. ಒಂದು ವೇಳೆ ನಿಟಿಲಾಕ್ಷನು ಎನ್ನ ಮೇಲೆ ಬಿಲ್ಲೆತ್ತಿ ಬಂದರೆ ಬನ್ನ ಭುಜ ಬಲ ಪರಾಕ್ರಮದಿಂದ ಮುಷ್ಟು ಹಿತವನ್ನು ಮಾಡಿ ಈ ಸೇವಕ ಎನ್ನ ಕರದೋ